ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಸೋಮವಾರ 24 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯದ 10ನೇ ವಚನ. ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಸಂಕಷ್ಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮನ್ನು ಪರೀಕ್ಷಿಸುವಂಥದ್ದು ನಮಗಾಗುವಂಥ ಎಲ್ಲ ಪರಿಸ್ಥಿತಿಗಳ ಮೂಲಕವಾಗಿಯೇ. ದೇವರ ಮಹಿಮೆಗೋಸ್ಕರವಾಗಿ ಜೀವಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನಕ್ಕೆ ನೇಮಕವಾದಂಥ ಶೀರ್ಷಿಕೆಯು ಶೋಧಿಸುವುದು. ಕರ್ತನಲ್ಲಿ ಪ್ರಿಯರೇ, ದೇವರು ಆರಿಸಿಕೊಂಡಂಥ ಇಸ್ರಾಯೇಲ್ ಜನಾಂಗದವರು ದೇವರಿಗೆ ವಿರುದ್ಧವಾಗಿ ಹೋಗಿದ್ದರು. ದೇವರಿಗೆ ಗೌರವ ಸಲ್ಲಿಸಲಿಲ್ಲ, ದೇವರ ಮಾತನ್ನೂ ಕೇಳಲಿಲ್ಲ. ಇದರ ನಿಮಿತ್ತವಾಗಿ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದರು. ಆದರೆ ದೇವರು ಪ್ರೀತಿ ಸ್ವರೂಪನು ಆಗಿರುವುದರಿಂದ ತನ್ನ ಜನರನ್ನು ಕೈಬಿಡಲಿಲ್ಲ. ಅವರನ್ನು ತಿರುಗಿ ತನ್ನ ಕೃಪೆಯಲ್ಲಿರಿಸಿ ಪುನಃಸ್ಥಾಪಿಸಬೇಕೆಂಬುದಾಗಿ ದೇವರು ಅವರೊಂದಿಗೆ ಮಾತನಾಡಿ ಅವರನ್ನು ತಿರುಗಿ ಬಲಪಡಿಸುವಂತವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ದೇವರು ಇವರಿಗೆ ಹೇಳುವಂತ ಮಾತೇನೆಂದರೆ, ನಿಮ್ಮನ್ನು ನಾನು ಬೆಳ್ಳಿಯಷ್ಟು ಶೋಧಿಸಲಿಲ್ಲ, ಸಂಕಟವೆಂಬ ಪುಟಕ್ಕೆ ಹಾಕಿ ನಿಮ್ಮನ್ನು ಪರೀಕ್ಷಿಸಿದ್ದೇನೆ ಎಂಬುದಾಗಿ. ನಡೆಯುವಂಥ ಸಂಗತಿಗಳು, ಆಗುವಂಥ ಕಾರ್ಯಗಳು ನಮಗೆ ಕಷ್ಟಕರವಾಗಿದ್ದರೂ, ನಾವು ಬಹಳ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮ್ಮನ್ನು ಪರೀಕ್ಷಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇದು ದೇವರು ಆದುಕೊಂಡಂತ ಜನರ ಮೇಲೆ ಇಟ್ಟಂತ ಪ್ರೀತಿ ನಿಮಿತ್ತವಾಗಿ ಅವರನ್ನು ಶೋಧಿಸಿ ತನ್ನವರನ್ನಾಗಿ ಮಾಡಿಕೊಂಡನು. ಈ ಹೊತ್ತು ಅನೇಕರು ಕಷ್ಟಕ್ಕೆ ಒಳಗಾದಾಗ, ಅದರಲ್ಲೂ ವಿಶೇಷವಾಗಿ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ದೇವರನ್ನು ನಂಬುತ್ತಾ ಅನೇಕ ರೀತಿಯಲ್ಲಿ ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ಇರುವಂಥವರು ಅನೇಕ ರೀತಿಯಾದಂಥ ಶೋಧನೆಗಳು, ಕಷ್ಟಗಳು, ನೋವು, ಹಿಂಸೆ ಅನುಭವಿಸುವಂಥದ್ದು, ಅವಮಾನ ಇವೆಲ್ಲವುಗಳು ಆಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಇಂಥವರಿಗೆ ಒಂದು ಪ್ರಶ್ನೆ, ನಾವು ಯಾಕೆ ಈ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು, ದೇವರು ನಮ್ಮನ್ನು ಕಷ್ಟಗಳೆಂಬ ಪುಟಕ್ಕೆ ಹಾಕಿ ಶೋಧಿಸುವಂಥವನಾಗಿದ್ದಾನೆ. ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಮ್ಮನ್ನು ಕೈ ಬಿಡಲಿಲ್ಲ, ನಮ್ಮನ್ನು ಆಶೀರ್ವದಿಸುತ್ತಾನೆ. ಈ ನಂಬಿಕೆಯಲ್ಲಿ ಪರಿಸ್ಥಿತಿಗಳನ್ನು ಹಾದು ಹೋಗುತ್ತಾ ಇನ್ನೂ ದೇವರಿಗೆ ಸ್ತೋತ್ರ ಹೇಳುತ್ತಾ ಮುಂದೆ ಸಾಗೋಣ. ಕರ್ತನೇ, ದಯಾಮಯ ಸ್ವಾಮಿ, ಪರಿಸ್ಥಿತಿಗಳೆಂಥದ್ದಾಗಿದ್ದರೂ ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.